ಹೇ ಗಾಯ್ಸ್, ವೆಲ್ಕಮ್ ಟು ವೇದಾಂತ್ ಪಾಠಶಾಲೆ. ಇವತ್ತು ನಾನು ನಿಮ್ಮ ಜೊತೆ ಬಹಳ ಇಂಪಾರ್ಟೆಂಟ್ ಆಗಿರುವಂಥ ಒಂದು ವಿಷಯವನ್ನು ಚರ್ಚೆ ಮಾಡೋದಕ್ಕೆ ಬಂದಿದ್ದೀನಿ. ಆ ವಿಷಯ ಏನು ಅಂತಂದರೆ ದಿನಪತ್ರಿಕೆ, ನ್ಯೂಸ್ ಪೇಪರ್, ಇದನ್ನು ಹೇಗೆ ಎಕ್ಸಾಮಿಗೆ ರಿಲೇಟೆಡ್ ಆಗಿ ಓದ್ಕೊಳ್ಳೋದು. ಬಿಕಾಸ್ ಎಷ್ಟೊಂದು ಇನ್ಫಾರ್ಮೇಷನ್ ಇರುತ್ತೆ. ಕೆಲವು ಇನ್ಫಾರ್ಮೇಷನ್ ನಮಗೆ ನೀಡ್ ಇರೋದೇ ಇಲ್ಲ, ಬಟ್ ಕೆಲವು ಇನ್ಫಾರ್ಮೇಷನ್ ಇಲ್ಲದೆ ನಮ್ಮ ಎಕ್ಸಾಮಿಗೆ ನಾವು ತಯಾರಿಯನ್ನು ನಡೆಸೋದಕ್ಕೆ ಸಾಧ್ಯ ಇಲ್ಲ. ಹೀಗೆ ಬೈಫರ್ಕೇಟ್ ಮಾಡಿ ಓದೋದು ಹೇಗೆ, ಇದನ್ನು ಇವತ್ತು ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ನಮ್ಮ ಪರೀಕ್ಷೆಗೆ ಉಪಯೋಗ ಆಗುವಂತಹ 2 ನ್ಯೂಸ್ ಪೇಪರನ್ನು ನಾನಿಲ್ಲಿ ತೊಗೊಂಡಿದ್ದೀನಿ. ಒಂದು ಪ್ರಜಾವಾಣಿ, ಮತ್ತೊಂದು ದ ಹಿಂದೂ. ಮೊದಲಿಗೆ ಪ್ರಜಾವಾಣಿ ಬಗ್ಗೆ ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ. ಮಾರ್ಕಿಂಗ್ಸನ್ನು ಕೂಡ ಮಾಡ್ತೀನಿ. ಯು ಕ್ಯಾನ್ ಸಿ ದ ಮಾರ್ಕರ್. ಓಕೆ, ನೀವು ಕೂಡ ಒಂದು ಪೆನ್ನು ಹಾಗೂ ಪೇಪರನ್ನು ನಿಮ್ಮ ಕೈಯಲ್ಲಿ ಹಿಡ್ಕೊಂಡು ಕೂತ್ಕೊಳ್ಳಿ. ಓಕೆ, ಕೆಲವೊಮ್ಮೆ ಈ ರೀತಿ ಆರ್ಟಿಸ್ಟ್ ಸಿಗುತ್ತೆ, ಇಲ್ಲ ಅಂತಂದರೆ ನ್ಯೂಸ್ ಪೇಪರ್ ಹೀಗೆ ಮೇನ್ ಶೀಟ್ ಜೊತೆಯಲ್ಲಿ ನಮಗೆ ಬರುತ್ತೆ. ಇದೆಲ್ಲ ನಮಗೆ ಚೆನ್ನಾಗಿ ಗೊತ್ತಿದೆ, ನೋಡಿರ್ತೀವಿ ಅಲ್ವಾ. ಹೀಗಿದೆ. ಇದರಲ್ಲಿ ಏನು ಇಂಪಾರ್ಟೆಂಟ್ ಆಗುತ್ತೆ, ಮೇನ್ ಶೀಟ್ ಇಂಪಾರ್ಟೆಂಟ್ ಇಲ್ಲ ಅಂತ ಹೇಳಲ್ಲ, ಬಟ್ ಇದರಲ್ಲಿ ಬರೋ ಎಲ್ಲ ಇನ್ಫಾರ್ಮೇಷನು ಇಂಪಾರ್ಟೆಂಟ್ ಅಂತ ಹೇಳೋಕ್ಕಾಗಲ್ಲ. ಇಲ್ಲಿ ನೀವು ನೋಡಬಹುದು, ಈ ರೀತಿಯಲ್ಲಿ ಒಂದು ವಿಷಯ ಕೊಟ್ಟಿದ್ದಾರೆ. ಇದು ನಿಮ್ಮ ಪರೀಕ್ಷೆಗೆ ಉಪಯೋಗ ಆಗುತ್ತಾ? ಇಲ್ಲ. ಸೊ ಅದು ನಿಮಗೆ ಬೇಡ. ಅದಾದಮೇಲೆ ನೆಕ್ಸ್ಟು ರಿಗಾರ್ಡಿಂಗ್ ಬಾಂಗ್ಲಾದೇಶ್, ಇದ್ರ ಬಗ್ಗೆನೂ ಕೊಟ್ಟಿದ್ದಾರೆ. ಇದು ಎಷ್ಟು ಇಂಪಾರ್ಟೆಂಟ್ ಅದು ನೀವು ಅನಲೈಸ್ ಮಾಡಬೇಕು. ಇದು ಕರೆಂಟ್ ಅಫೇರ್ಸ್ ರಿಲೇಟೆಡ್ ಆಗಿದೆ ಅಂತಂದರೆ ಯು ಹ್ಯಾವ್ ಟು ನೋಟ್ ಡೌನ್. ಆ್ಯಂಡ್ ಇವಾಗಿನ ಸದ್ಯದ ಪರಿಸ್ಥಿತಿಯಲ್ಲಿ ಇದು ಬಹುಮುಖ್ಯವಾಗಿರುವಂಥ ವಿಷಯವಾಗಿದೆ. ಆ್ಯಂಡ್ ಇಲ್ಲಿ ನೋಡ್ಬೋದು ನೀವು ರಿಗಾರ್ಡಿಂಗ್ SSLC ಎಕ್ಸಾಮ್ ಇನ್ಫಾರ್ಮೇಷನ್ನ ಕೊಟ್ಟಿದ್ದಾರೆ. ಹೀಗೆ ಯು ನೀಡ್ ಟು ಬೈಫರ್ಕೇಟ್ ನಿಮ್ಮ ಪರೀಕ್ಷೆಗೆ ಯಾವ್ಯಾವುದು ಇಂಪಾರ್ಟೆಂಟ್ ಅಂತ. ಸೊ ಫಸ್ಟ್ ಪೇಪರ್ ಅಂದರೆ ಮೇನ್ ಶೀಟ್ ಇದಾಗಿತ್ತು. ಸೆಕೆಂಡ್ ಶೀಟ್ ಅಂತ ಬಂದಾಗ ಗ್ರಾಮಾಂತರ, ಇದು ಇನ್ಫಾರ್ಮೇಷನ್ ಇರುತ್ತೆ. ಇಲ್ಲಿ ಅಂಥ ಇಂಪಾರ್ಟೆಂಟ್ ಆಗಿರೋಂಥ ನ್ಯೂಸ್ ನಮಗೇನು ಸಿಗೋದಿಲ್ಲ, ಅಂದರೆ ನಮ್ಮ ಪರೀಕ್ಷೆಗೆ ಬೇಕಾಗಿರೋವಂಥದ್ದು ಇಲ್ಲೇನೂ ಸಿಗೋದಿಲ್ಲ. ನಾನು ಮುಂದಕ್ಕೆ ಹೋಗ್ತಾ ಇದ್ದೀನಿ. ಓಕೆ, ಇಲ್ಲಿ ರಿಗಾರ್ಡಿಂಗ್ COVID-19 ಏನೋ ಒಂದು ಇನ್ಫಾರ್ಮೇಷನನ್ನು ಕೊಟ್ಟಿದ್ದಾರೆ ನೋಡಿ. ಸೋಂಕು ದೃಢ ಪ್ರಮಾಣ 0.94 0.94ಕ್ಕೆ ಇಳಿಕೆ. ಸೊ ನೀವೇನಾದರೂ ರಿಗಾರ್ಡಿಂಗ್ ಎಸ್ಸೆ ಪ್ರಿಪೇರ್ ಮಾಡ್ಕೋತಾ ಇದ್ದೀರಾ ಅಂತ ಇದ್ದಲ್ಲಿ ಈ ರೀತಿಯಾದಂಥ ಸ್ಟ್ಯಾಟ್ಸ್ ನಿಮಗೆ ಬಹಳ ಮುಖ್ಯವಾಗುತ್ತೆ. ಇದನ್ನು ನೋಟ್ ಮಾಡ್ಕೊಳ್ಳಿ. ಓಕೆ, ದೆನ್ ಕಮಿಂಗ್ ಟು ದಿಸ್ ಪೇಜ್, ಈ ಶೀಟ್ ನಿಮ್ಮ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂದ ನೀಡಿಲ್ಲ, ಇದು ಪ್ರತಿದಿನ ಬರೋದಿಲ್ಲ. ನೆಕ್ಸ್ಟ್ ಮುಂದಕ್ಕೆ ಹೋಗೋಣ. ರಾಜ್ಯ ಮತ್ತು ರಾಷ್ಟ್ರೀಯ ಅಂತಿಲ್ಲೇನೋ ಇದೆ. ಇಲ್ಲೂ ಅಷ್ಟೇ ನೋಡ್ಕೊಳ್ಳಿ, ಏನಾದರೂ ನಿಮ್ಮ ಪರೀಕ್ಷೆಗೆ ರಿಲೇಟೆಡ್ ಆಗಿ ಏನಾದರೂ ಇನ್ಫಾರ್ಮೇಷನ್ ಇದೆಯಾ ಅಂತ. ಪ್ರತಿದಿನ ಬದಲಾಗೋದ್ರಿಂದ ಇದ್ದೇ ಇರುತ್ತೆ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ನೋಡಿಕೊಂಡು ಯು ಹ್ಯಾವ್ ಟು ಪ್ರಾಕ್ಟೀಸ್. ಈ ಪೇಜ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇಸ್ ದಿಸ್ ಕ್ಲಿಯರ್? ಸೊ ದಿಸ್ ಇಸ್ ಪೇಜ್ ನಂಬರ್ 7. ಇಲ್ಲಿ ಕ್ಷೇಮಕುಶಲದಲ್ಲಿ ನೋಡ್ತಾ ಇದ್ದೀರಾ, ಆಹಾರ, ನಿದ್ರೆ, ವ್ಯಾಯಾಮ. ಸೊ ಇದು ನಿಮ್ಮ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂಯಿಂದ ಇಂಪಾರ್ಟೆಂಟ್ ಅಲ್ಲ, ಬಟ್ ರಿಗಾರ್ಡಿಂಗ್ ಇನ್ಫಾರ್ಮೇಷನ್ ತಿಳ್ಕೊಳ್ಳೋದ್ರಲ್ಲಿ ಏನು ತಪ್ಪಿಲ್ಲ. ಬಿಡುವಿನ ಸಮಯದಲ್ಲಿ ನೀವು ಓದ್ಬೋದು. ಇಲ್ಲಿ ವಿವೇಕಾನಂದರ ಬಗ್ಗೆ ಏನೋ ಸ್ವಲ್ಪ ಬರೆದಿದ್ದಾರೆ, ಇದನ್ನು ಕೂಡ ನೀವು ಓದ್ಕೋಬಹುದು. ಆ್ಯಂಡ್ ಇಲ್ಲಿ ನೀವು ನೋಡಬಹುದು ಪೊಲೀಸ್ ಕಾನ್ಸ್ಟೇಬಲ್ ನೇಮಕಾತಿ ಪರೀಕ್ಷೆ ಮಾದರಿ ಪ್ರಶ್ನೆಗಳು. ಇದು ನಿಮ್ಮ PSI ಪರೀಕ್ಷೆಗೂ ಉಪಯೋಗ ಆಗುತ್ತೆ. ಇಲ್ಲಿ ಆನ್ಸರ್ಸನ್ನು ಕೂಡ ಕೊಟ್ಟಿರ್ತಾರೆ. ಸೊ ದಿಸ್ ವಿಲ್ ಹೆಲ್ಪ್ ಯು. ಇದನ್ನು ನೋಡಿ. ಮತ್ತಿದು ಫಿಸಿಕ್ಸ್ ಕೊಟ್ಟಿದ್ದಾರೆ, ಲಾ ಆಫ್ ಮೋಷನ್ ಅಂತ. CET ಸೈನ್ಸ್ ಯಾರ್ಯಾರು ಸ್ವಲ್ಪ ವೀಕ್ ಇದ್ದೀರಾ, ನಿಮಗೆ ಇಲ್ಲಿ ಚೆನ್ನಾಗಿ ಕೊಟ್ಟಿದ್ದಾರೆ. ಇಫ್ ಯು ವಾಂಟ್ ಯು ಕ್ಯಾನ್ ರೆಫರ್ ದಿಸ್. ಓಕೆ, ಹೀಗಿದೆ ನೋಡಿ. ಓಕೆನಾ. ಇದಾದಮೇಲೆ ಹಿಯರ್ ಕಮ್ಸ್ ಅವರ್ ಇಂಪಾರ್ಟೆಂಟ್ ಶೀಟ್. ಏನದು? ಅಭಿಮತ. ತುಂಬ ಇಂಪಾರ್ಟೆಂಟ್ ಆಗುತ್ತೆ ನಿಮಗೆ. ಇಲ್ಲಿ ನೋಡಿ ಕೊಟ್ಟಿದ್ದಾರೆ. ಈ ವಿಷಯ ಸದ್ಯಕ್ಕೆ ಬಹಳ ಇಂಪಾರ್ಟೆಂಟ್ ಆಗಿದೆ. ಯು ಹ್ಯಾವ್ ಟು ನೋಟ್ ಡೌನ್ ದಿಸ್. ಅದಾದಮೇಲೆ ಇಲ್ಲಿ ಬರುವಂಥ ವಿಷಯವೂ ಕೂಡ ಪ್ರತಿದಿನ ಬದಲಾಗ್ತಾ ಇರುತ್ತೆ. ಇದ್ರ ತಕ್ಕಂತೆ ನೀವು ಪ್ರಿಪೇರ್ ಆಗಿ. ನಿಮ್ಮ ಟ್ರಾನ್ಸ್ಲೇಷನ್ಗೆ, ಪ್ರಿಸಿ ರೈಟಿಂಗ್ಗೆ ಈ 3 ವಿಷಯಗಳು ಬಹಳ ಮುಖ್ಯವಾಗಿರುವಂಥ ಪಾತ್ರವನ್ನು ವಹಿಸುತ್ತೆ. ಈ 3 ಕಾಲಮ್ಗಳನ್ನು ಆದಷ್ಟು ಪ್ರತಿನಿತ್ಯ ಓದೋದಕ್ಕೆ ಪ್ರಯತ್ನ ಮಾಡಿ. ಇದರಿಂದನೇ ಟ್ರಾನ್ಸ್ಲೇಷನ್ ಕೂಡ ನೀವು ಪ್ರಾಕ್ಟೀಸ್ ಮಾಡಬಹುದು. ಓಕೆ, ಅಭಿಮತ ಕೆಲವೊಮ್ಮೆ ಪೇಜ್ ನಂಬರ್ 6 ಆಗುತ್ತೆ. ಇವತ್ತು ಇದು ಪೇಜ್ ನಂಬರ್ 8 ಆಗಿದೆ. ಪೇಜ್ ನಂಬರ್ 6, 7, 8 ಇಂಪಾರ್ಟೆಂಟ್. ನೋಡ್ಕೊಳ್ಳಿ, ಯಾವತ್ತು ಬೇಕಾದರೂ ಲೈಕ್ ಅದು ಕಸ್ಟಮೈಸ್ ಆಗ್ತಿರುತ್ತೆ. ಓಕೆನಾ. ನೆಕ್ಸ್ಟ್ ಕಮಿಂಗ್ ಟು ದಿಸ್ ಶೀಟ್, ಇದು ಕೆಲವೊಮ್ಮೆ ನಿಮ್ಮ ಎಸ್ಸೆಗೆ ಇಂಪಾರ್ಟೆಂಟ್ ಆಗುತ್ತೆ. ಈ ಪಾರ್ಟ್ ಏನಿದೆ ಅಂದರೆ ಈ ನ್ಯೂಸ್ ಅಲ್ಲ, ಈ ಪಾರ್ಟ್ ಏನಿದೆ ಇದು ನೀವು ಎಸ್ಸೆಗೆ ಬಳಸಬಹುದು. ಓಕೆನಾ. ಇಲ್ಲಿ ಇವಾಗ ಸದ್ಯಕ್ಕೆ ಕೊಟ್ಟಿರೋದು ಪಾಲಿಟಿಕ್ಸ್ ರಿಲೇಟೆಡ್. ಕೆಲವೊಮ್ಮೆ ಅಲ್ಲಿ ಆಯಿಲ್ ಪ್ರೈಸ್ ಇನ್ಕ್ರೀಸ್ ಕೊಟ್ಟಿದ್ರು, ನಾನು ಎಸ್ಸೆಗೆ ಅದರಿಂದನೇ ಪ್ರಿಪೇರ್ ಮಾಡಿದ್ದೀನಿ. ಅದಾದಮೇಲೆ COVID-19 ರಿಲೇಟೆಡ್ ಗ್ರಾಫ್ ಕೊಟ್ಟಿದ್ರು ಕೆಲವೊಮ್ಮೆ. ಸೊ ಡಿಪೆಂಡಿಂಗ್ ಆನ್ ದಟ್ ನೀವು ಚೆಕ್ ಮಾಡ್ಕೋಬಹುದು. ಓಕೆನಾ. ಸೊ ಹೆಡ್ಡಿಂಗ್ ಟುವರ್ಡ್ಸ್ ದ ನೆಕ್ಸ್ಟ್ ಶೀಟ್. ನಮಗೆ ಮುಂದಿನ ಶೀಟ್ ಏನು ಬರುತ್ತೆ ಅಂತಂದರೆ ಇದೆಲ್ಲ ಮುಗಿದಿದೆ ಅಲ್ವಾ. ಸೊ ಮೇ ಬಿ ನೆಕ್ಸ್ಟ್ ಶೀಟ್ ನಿಮಗೆ ಫಿನಾನ್ಷಿಯಲ್ ರಿಲೇಟೆಡ್ ಇರುತ್ತೆ. ನೋಡೋಣ ಏನಿದೆ ಅಂತ. ಹಾಂ ನೋಡಿ, ವಾಣಿಜ್ಯ. ಓಕೆ, ಸೊ ಇಲ್ಲಿ
ಈಗ ಸದ್ಯಕ್ಕೆ ಎಲ್ಲಿ ಕೊಟ್ಟಿರೋದೇನು ಅಂತಂದರೆ ಪೆಟ್ರೋಲ್ ಡೀಸೆಲ್ ಸುಂಕ ಸಂಗ್ರಹ ಎಷ್ಟು ಅಮೌಂಟ್ ಅಂತ ಕೊಟ್ಟಿದ್ದಾರೆ. ಸೊ ಇಫ್ ಯು ಆರ್ ಪ್ರಿಪೇರಿಂಗ್ ಫಾರ್ ಅನ್ ಎಸ್ಸೆ ಈ ಇನ್ಫಾರ್ಮೇಷನ್ ನಿಮ್ಗೆ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ವಾಣಿಜ್ಯಕ್ಕೆ ರಿಲೇಟ್ ಆಗಿರೋದು ಹಾಗೂ ರಾಷ್ಟ್ರೀಯ ವಿಷಯವಾಗಿರೋಂಥದ್ದು ಕೊಟ್ಟಿರ್ತಾರೆ. ಮತ್ತು ಇಲ್ಲಿ ನೋಡಬಹುದು ಷೇರುಪೇಟೆದು ವಹಿವಾಟು ಅದ್ರ ಕೊಟ್ಟಿದ್ದಾರೆ. ಓಕೆ, ಡಾಲರ್ ಎಷ್ಟಿದೆ, ಪೌಂಡ್ಸ್ ಎಷ್ಟಿದೆ, ಯೂರೋ, ಯೆನ್ ಇವೆಲ್ಲ ಇಂಪಾರ್ಟೆಂಟ್ ಆಗುತ್ತೆ, ನೋಟ್ ಡೌನ್ ಮಾಡ್ಕೊಳ್ಳಿ. ಓಕೆನಾ. ನೆಕ್ಸ್ಟ್ ಕಮಿಂಗ್ ಟು ರಾಷ್ಟ್ರೀಯ ಮತ್ತು ಕ್ರೀಡೆ. ಇಲ್ಲಿ ಪ್ರಸ್ತುತವಾಗಿ ಈಗ ಒಲಿಂಪಿಕ್ಸ್ ನಡೀತಾ ಇರೋ ಕಾರಣ ಅದಕ್ಕೆ ಸಂಬಂಧಿಸಿದ ಹಾಗಿನ ಇನ್ಫಾರ್ಮೇಷನ್ ನಿಮ್ಮ ಪರೀಕ್ಷೆಗೆ ಬಹಳ ಮುಖ್ಯವಾಗುತ್ತೆ. ಓಕೆ, ಅದನ್ನು ನೀವು ಇದರಿಂದ ತಗೊಳ್ಬಹುದು. ಇಸ್ ದಿಸ್ ಕ್ಲಿಯರ್? ಸೊ ಈ ರೀತಿಯಲ್ಲಿ ನೀವು ನ್ಯೂಸ್ ಪೇಪರ್ನ ಅನಲೈಸ್ ಮಾಡಬೇಕಾಗತ್ತೆ. ನೀವು ಇಂಪಾರ್ಟೆಂಟ್ ಆಗಿ ನೆನ್ಪಿಟ್ಕೊಳ್ಬೇಕಾಗಿರೋದೇನು, ಮೇನ್ ಶೀಟ್. ಓಕೆ, ಕರೆಂಟ್ ಅಫೇರ್ಸ್ ಏನಾದರೂ ಬಂದಿದೆಯಾ ಅಂತ. ಮೇನ್ ಶೀಟ್ ಆದಮೇಲೆ ಯು ಹ್ಯಾವ್ ಟು ಗೋ ಫಾರ್ ಅಭಿಮತ ಹಾಗೂ ಅದರ ನೆಕ್ಸ್ಟ್ ಶೀಟ್ ಏನು ಕೊಟ್ಟಿರ್ತಾರೆ ಬದಲಾಗ್ತಾ ಇರುತ್ತೆ ಪ್ರತಿದಿನ. ಅಭಿಮತ ನೆಕ್ಸ್ಟು ಅದ್ರ ಶೀಟ್ ಏನಿದೆ ಅದನ್ನು ಕೂಡ ನೋಡಿ. ಅದಾದಮೇಲೆ ಲಾಸ್ಟಲ್ಲಿ ಸ್ಪೋರ್ಟ್ಸ್ ಶೀಟ್. ಇಷ್ಟೇ. ಈ 4 ಶೀಟ್ಸ್ ನಿಮಗೆ ನಿಮ್ಮ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂದ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಇದು ಪ್ರಜಾವಾಣಿ ನ್ಯೂಸ್ ಪೇಪರ್ ಬಗ್ಗೆ ಆಯಿತು, ಇದು ಮುಗೀತು. ನೆಕ್ಸ್ಟ್ ದ ಹಿಂದೂ. ಓಕೆನಾ, ಫಸ್ಟ್ ಶೀಟ್ ಕಡೆಗೆ ನಾನು ಹೋಗ್ತಾ ಇದ್ದೀನಿ. ಓಕೆ, ಸೇಮ್ ಇದರಲ್ಲೂ ಕೂಡ ಅದೇ ರೀತಿಯಲ್ಲೇ ಫಸ್ಟ್ ಶೀಟಲ್ಲಿ ನೋಡ್ಕೊಳ್ಳಿ ಏನಾದರೂ ಕರೆಂಟ್ ಅಫೇರ್ಸ್ ರಿಲೇಟೆಡ್ ಅಂದರೆ ಸದ್ಯಕ್ಕೆ ಏನಾದರೂ ನಡೀತಾ ಇದೆಯಾ ಅಂತ. ಅದ್ರ ರಿಲೇಟೆಡ್ ನಿಮ್ಮ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂಯಿಂದ ಇಂಪಾರ್ಟೆಂಟ್ ಅನ್ನಿಸ್ತು ಅನ್ನೋ ಹಾಗಿದ್ರೆ ಯು ಹ್ಯಾವ್ ಟು ಗೋ ವಿತ್ ದ್ಯಾಟ್ ಒನ್. ದೆನ್ ಆಫ್ಟರ್ ದಿಸ್ ಇಲ್ಲಿಗೆ ಬಂದರೆ ಸೆಕೆಂಡ್ ಶೀಟ್ ನೋಡಿ ನಿಮ್ಗೇನು ಕಾಣುತ್ತೆ, ರಿಗಾರ್ಡಿಂಗ್ ಬೆಂಗಳೂರು ನೋಡ್ತಾ ಇದ್ದೀರಾ. ಬೆಂಗಳೂರು ಬಗ್ಗೆ ಹೇಳ್ತಾ ಇದ್ದಾರೆ, ಅಂದರೆ ಅಲ್ಲಿ ಏನೇನು ನಡೀತು ಏನೇನು ನಡೀತಿದೆ ಅದ್ರ ಬಗ್ಗೆ ಹೇಳ್ತಾ ಇದ್ದಾರೆ. ಇಲ್ಲಿ ನೋಡಿ ಏನೋ ವ್ಯಾಕ್ಸಿನೇಷನ್ ಬಗ್ಗೆ ಹೇಳಿದ್ದಾರೆ. ಓಕೆ, ಸೊ ರಿಗಾರ್ಡಿಂಗ್ ಕೋವಿಡ್ ಅಂತ ಬಂದಾಗ SS ಪ್ರಿಪೇರ್ ಮಾಡ್ತಿದ್ರೆ ಇಲ್ಲಿರೋಂಥ ಸ್ಟ್ಯಾಟ್ಸ್ನ ನೀವು ಯೂಸ್ ಮಾಡ್ಬೋದು. ನ್ಯೂಸ್ ಪೇಪರಲ್ಲಿ ಬರೋವಂಥ ಸ್ಟ್ಯಾಟ್ಸ್ ಯಾವುದು ಕೂಡ ಸುಳ್ಳಾಗಿರಲ್ಲ. ಸೊ ಇಟ್ ವಿಲ್ ಬಿ ಹೆಲ್ಪ್ಫುಲ್. ಬೆಂಗಳೂರು ಆಯಿತು. ಇಲ್ಲಿ ನಿಮಗೆ ಹೇಳೋದು ಕರ್ನಾಟಕದ ಬಗ್ಗೆ ನೋಡಿ. ರಿಗಾರ್ಡಿಂಗ್ ಕರ್ನಾಟಕ ಅಫೇರ್ಸ್ ಅಂದರೆ ಕರೆಂಟ್ ಅಫೇರ್ಸ್ ನೀವು ಈ ಪೇಪರ್ನ ನೋಡ್ಕೋಬಹುದು. ನೋಡಿ, ಕರ್ನಾಟಕ ಅಪೋಸಸ್ TN ಪ್ರಾಜೆಕ್ಟ್ ಹೀಗಿದೆ. ಇದು ಕೂಡ ಇಂಪಾರ್ಟೆಂಟ್ ನ್ಯೂಸ್ ಆಗುತ್ತೆ. ಅದಾದಮೇಲೆ ಇಲ್ಲಿ ನೋಡಿ, ದೇರ್ ವಾಸ್ ಅ 22.6% ಇನ್ಕ್ರೀಸ್ ಇನ್ ಲೈಟ್ನಿಂಗ್ ಇನ್ 2020 ಸೇಸ್ ರಿಪೋರ್ಟ್. ಅಂದರೆ ಹವಾಮಾನ ಇಲಾಖೆ ಏನೋ ಹೇಳಿದೆ. ಸೊ ಅದ್ರದ್ದು ಒಂದು ಇನ್ಫಾರ್ಮೇಷನ್ ಇಲ್ಲಿ ಕೊಟ್ಟಿದ್ದಾರೆ. ಸೊ ಹೀಗೆ ಯು ಹ್ಯಾವ್ ಟು ಬೈಫರ್ಕೇಟ್. ಓಕೆನಾ. ಇದು ಬಂದಾಗ ಸೌತ್ ಇಂಡಿಯಾ ಬಗ್ಗೆ ಅಂದರೆ ನಮ್ಮ ಕರ್ನಾಟಕ, ತಮಿಳುನಾಡು, ಆಂಧ್ರ ಪ್ರದೇಶ ಅವುಗಳಿಗೆ ಸಂಬಂಧಿಸಿದ ನ್ಯೂಸ್ ಎಲ್ಲಿರುತ್ತೆ. ಲೇಟರ್ ಎಡಿಟೋರಿಯಲ್ ನಮ್ಮ ಪರೀಕ್ಷೆಗೆ ಬಹಳಷ್ಟು ಉಪಯೋಗ ಆಗುವಂತಹ ಇನ್ಫಾರ್ಮೇಷನ್ ಇದು ನೋಡಿ. ಹೆಲ್ತ್ ಎಬೋವ್ ಫೇತ್, ದ ಕ್ರೈಸಿಸ್ ಅಹೆಡ್ ಫ್ರಮ್ ಲರ್ನಿಂಗ್ ಲಾಸ್ ಟು ರೆಸಂಪ್ಷನ್, ಈಜಿಪ್ಟ್ ಟೇಕ್ಸ್ ಸೆಂಟರ್ ಸ್ಟೇಜ್ ಇನ್ ವೆಸ್ಟ್ ಏಷ್ಯನ್ ಅಫೇರ್ಸ್ ನೋಡ್ತಾ ಇದ್ದೀರಾ. ಸೊ ಇದು ಟ್ರಾನ್ಸ್ಲೇಷನ್ನಿಗೆ ನೀವು ಪ್ರಾಕ್ಟೀಸ್ ಮಾಡಿದ್ರೆ ಒಕ್ಯಾಬುಲರಿ ಕಲಿತೀರಾ. ನ್ಯೂಸ್ ಪೇಪರ್ ಓದ್ಕೊಳ್ಳುವಾಗ ಹೀಗೆ ಓದ್ತಾ ಇರ್ತೀರಾ ಅಂದ್ಕೊಂಡ್ರೆ ಯಾವುದಾದ್ರೂ ಒಂದು ಇಂಪಾರ್ಟೆಂಟ್ ಪದ ಸಿಕ್ತು ಅಂದರೆ ಯು ಕ್ಯಾನ್ ಮಾರ್ಕ್ ಲೈಕ್ ದಿಸ್ ನೋಡಿ, ಹೀಗೆ ಮಾರ್ಕ್ ಮಾಡ್ಕೊಬೋದು. ಸೊ ದಿಸ್ ವಿಲ್ ಬಿ ಹೆಲ್ಪ್ಫುಲ್. ಇದನ್ನು ಓದಬೇಕಾಗತ್ತೆ. ಇದಾದಮೇಲೆ ಒಪೆಡ್ ಅಂತ ಬರುತ್ತೆ. ಇದು ಕೂಡ ನೀವು ಟ್ರಾನ್ಸ್ಲೇಷನ್ಗೆ ರೆಫರ್ ಮಾಡ್ಕೋಬಹುದು. ಆ್ಯಂಡ್ ದಿಸ್ ಇಸ್ ಪೇಜ್ ನಂಬರ್ 7 ಆ್ಯಂಡ್ ದಿಸ್ ಇಸ್ ಪೇಜ್ ನಂಬರ್ 6. ಬೋತ್ ಪೇಜಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್. ನಿಮಗೆ ಟ್ರಾನ್ಸ್ಲೇಷನ್ ಕಲಿಯೋದಕ್ಕೆ ಇವೆರಡು ಪೇಜ್ ಹೇಳಿ ಮಾಡಿಸಿದ ಹಾಗಿದೆ. ಓಕೆನಾ. ಮುಂದಕ್ಕೆ ಹೋಗ್ತಾ ಇದ್ದೀನಿ. ದಿಸ್ ಈಸ್ ರಿಗಾರ್ಡಿಂಗ್ ಪಾಲಿಟಿಕ್ಸ್ ಆ್ಯಂಡ್ ಅದರ್ ಜನರಲ್ ಇನ್ಫಾರ್ಮೇಷನ್ ಎಲ್ಲ ಕೂಡ ಇದರಲ್ಲಿ ಇರುತ್ತೆ. ಇದರಲ್ಲೂ ಕೆಲವೊಮ್ಮೆ ಕರೆಂಟ್ ಅಫೇರ್ಸ್ ಇರುತ್ತೆ ನೋಡಿ. ಮೋದಿ ಕನ್ವೇಸ್ ಬೆಸ್ಟ್ ವಿಶಸ್ ಟು ನ್ಯೂ ನೇಪಾಲ್ PM ಅಂತ ಕೊಟ್ಟಿದ್ದಾರಲ್ವಾ. ಸೊ ಹೊಸದಾಗಿ ನೇಪಾಳದ ಪ್ರೈಮ್ ಮಿನಿಸ್ಟರ್ ಯಾರಾದರೂ, ಅದು ನಮಗೆ ಕರೆಂಟ್ ಅಫೇರ್ಸ್ ಆಯಿತು. ಈ ರೀತಿಯಲ್ಲಿ ಯು ನೀಡ್ ಟು ಚೆಕ್ ಬೇಸ್ಡ್ ಆನ್ ದಟ್ ಯು ವಿಲ್ ಬಿ ಗೆಟಿಂಗ್ ದ ಇನ್ಫಾರ್ಮೇಷನ್. ಓಕೆ, ಇದು ಕೂಡ ಎರಡು ಶೀಟ್ ಕೂಡ ಹೀಗೆ ಹೇಳುತ್ತೆ. ಜನರಲ್ ನ್ಯೂಸ್ ಬಗ್ಗೆನೇ ನಮ್ಗೆ ಹೇಳ್ತಾ ಹೋಗುತ್ತೆ. ನೆಕ್ಸ್ಟ್ ಹೆಡಿಂಗ್ ಟುವರ್ಡ್ಸ್ ದಿ ಅಗೇನ್ ಜನರಲ್ ನ್ಯೂಸ್ ಇದೆ ಇಲ್ಲಿ ನಮಗೆ ನೋಡಿ. ಪೇಜ್ ನಂಬರ್ 10 ನ್ಯೂಸ್. ಓಕೆನಾ. ಹೀಗೆ ಇಲ್ಲಿ ನೋಡಿ, ರೈನ್ ಡೆಫಿಸಿಟ್ ಮೇ ಹಿಟ್ ಆಯಿಲ್ ಸೀಡ್ ಫಾರ್ಮರ್ಸ್. ಸೊ ಇದು ರೈತರಿಗೆ ಸಂಬಂಧಪಟ್ಟಿದ್ದು. ರೈತರಿಗೆ ಸಂಬಂಧಿಸಿದ ಯಾವುದಾದ್ರೂ ಎಸ್ಸೆ ಪ್ರಿಪೇರ್ ಮಾಡ್ತಿದ್ದೀರಾ ಅಂದರೆ ಈ ಕಂಟೆಂಟನ್ನು ಬಳಸ್ಕೊಳ್ಬಹುದು. ಎಲ್ಲಿ ರೈತರಿಗೆ ಕಷ್ಟವಾಗ್ತಿದೆ ಅದನ್ನು ಗೌರ್ಮೆಂಟ್ ಏನು ಮಾಡಿ ಅದನ್ನು ಸಾಲ್ವ್ ಮಾಡೋದಕ್ಕೆ ಮುಂದೆ ಹೋಗ್ತಿದೆ, ಹೀಗೆ ಇನ್ಫಾರ್ಮೇಷನ್ಸ್ ಇಲ್ಲೆಲ್ಲ ನಿಮಗೆ ಸಿಗುತ್ತೆ ನೋಡಿ. ಇಲ್ಲಿ ರೈಟ್ಸ್ ಬಗ್ಗೆ ಏನೋ ಕೊಟ್ಟಿದ್ದಾರೆ. ಸ್ಪೀಡಿ ಟ್ರಯಲ್ ಅ ಫಂಡಮೆಂಟಲ್ ರೈಟ್ HC ಅಂದರೆ ಹೈಕೋರ್ಟ್ ಏನೋ ಹೇಳಿದೆ. ಸೊ ದಿಸ್ ಇಸ್ ಆಲ್ಸೋ ಆನ್ ಕರೆಂಟ್ ಅಫೇರ್. ಸೊ ಬೇಸ್ಡ್ ಆನ್ ದಟ್ ಯು ಕ್ಯಾನ್ ಮೂವ್ ಅಹೆಡ್. ಕ್ಲಿಯರ್? ಓಕೆ. ಸೊ ಹೆಡಿಂಗ್ ಟುವರ್ಡ್ಸ್ ದ ನೆಕ್ಸ್ಟ್ ಒನ್ ಈಸ್ ಬಿಸ್ನೆಸ್ ರಿಲೇಟೆಡ್. ಹೇಗೆ ನಾವು ಪ್ರಜಾವಾಣಿಯಲ್ಲಿ ವಾಣಿಜ್ಯ ಅಂತ ನೋಡಿದ್ವಿ ಅದೇ ರೀತಿಲೇ ಇಲ್ಲೂ ಕೂಡ ನಾವು ನೋಡಬಹುದು. ಇಲ್ಲೇನೋ ಹೇಳಿದ್ದಾರೆ ರಿಗಾರ್ಡಿಂಗ್ ಗ್ರೋತ್ ದಿಸ್ ಫಿಸಿಕಲ್. ಅಂದರೆ ಇಲ್ಲಿ ನಾವು ಮಾತಾಡ್ತಾ ಇರೋದು ಇರ್ಯಾಷನಲ್ ಎಕ್ಸ್ಪೀರಿಯನ್ಸ್. ಅಂದರೆ ಇಲ್ಲಿ ಹೇಳ್ತಾ ಇರೋದು
ಬ್ಯಾಂಕಿಂಗ್ ರಿಲೇಟೆಡ್ ಏನೋ ಇದೆ ಇದು, NPA ನಾನ್ ಪರ್ಫಾರ್ಮಿಂಗ್ ಅಸೆಟ್ ಅದ್ರ ಬಗ್ಗೆ ಹೇಳಿದ್ದಾರೆ. ದೆನ್ ಆಫ್ಟರ್ ದಟ್ ಸೆಬಿ ಬಗ್ಗೆ ಮಾತಾಡಿದ್ದಾರೆ, DRI ಬಗ್ಗೆ ಮಾತಾಡಿದ್ದಾರೆ, ಬ್ಲ್ಯಾಕ್ ಸ್ಟೋನ್ ಟು ಬೈ 70% ಇನ್ ಸಿಂಪ್ಲಿ ಲರ್ನ್ ಅಂತೇನೋ ಹೇಳಿದ್ದಾರೆ. ದೆನ್ ಅದಾದಮೇಲೆ OPEC ಆಯಿಲ್ ಪ್ರೈಸಸ್ಗೆ ರಿಲೇಟ್ ಆಗಿರುವಂಥ ವಿಷಯ ಇದು. ಅದೇನೋ ಏನಾಗಿದೆಯಂತೆ, ಟು ರೇಸ್ ಔಟ್ಪುಟ್, ಹೆಚ್ಚು ಮಾಡ್ಕೊಳ್ಳೋದ್ರಲ್ಲಿ ಇದೆಯಂತೆ ಅದರ ಪ್ರೊಡಕ್ಷನನ್ನು. ಹೀಗೆ ಹೇಳಿದ್ದಾರೆ. ಯು ಕ್ಯಾನ್ ಗೋ ವಿತ್ ದಿಸ್ ಒನ್. ಓಕೆ, ಕಂಪ್ಲೀಟ್ ಆಗಿ ಇದು ಫಿನಾನ್ಷಿಯಲ್ ರಿಲೇಟೆಡ್ ಆಗಿರುತ್ತೆ ಈ ಶೀಟ್. ಓಕೆನಾ, ಮುಂದಕ್ಕೆ ಹೋಗ್ತಾ ಇದ್ದೀನಿ. ಸ್ಪೋರ್ಟ್ಸ್, ದ ಲಾಸ್ಟ್ ಬಟ್ ಒನ್ ಶೀಟ್. ಹೇಳಿದ್ನಲ್ಲ ಪ್ರಜಾವಾಣಿಯಲ್ಲಿ ಏನು ಹೇಳಿದ್ನೋ ಅದನ್ನೇ ಕೂಡ ಇಲ್ಲಿ ನಾನು ಹೇಳ್ತಾ ಹೋಗೋದು. ಓಕೆ, ಇಲ್ಲಿ ನಿಮಗೆ ಈಗ ಪ್ರಸ್ತುತವಾಗಿ ಒಲಿಂಪಿಕ್ಸ್ ನಡೀತಾ ಇರೋದ್ರಿಂದ ಅದಕ್ಕೆ ಸಂಬಂಧಿಸಿದ ಹಾಗೆ ಇನ್ಫಾರ್ಮೇಷನ್ ಏನಾದರೂ ಇದೆ ಅಂತ ಇದ್ದಲ್ಲಿ ನೀವು ಇದನ್ನು ನಿಮ್ಮ ನೋಟ್ಸಲ್ಲಿ ಬರೆದಿಟ್ಕೊಳ್ಬಹುದು. ಈ ರೀತಿಯಲ್ಲಿ ನ್ಯೂಸ್ ಪೇಪರ್ನ ಓದಬೇಕಾಗುತ್ತೆ. ಇಲ್ಲೂ ಕೂಡ ಫಸ್ಟ್ ನೀವೇನು ಓದ್ಕೋಬೇಕು, ಯು ಹ್ಯಾವ್ ಟು ಗೋ ವಿತ್ ದ ಮೇನ್ ಶೀಟ್. ನೋಡ್ಕೊಳ್ಳಿ, ಮೇನ್ ಶೀಟಲ್ಲಿ ನಿಮಗೆ ಅವಶ್ಯಕತೆ ಇರೋದು ಎಷ್ಟು ಪಾಯಿಂಟ್ಸ್ ಇದೆ ಅಂತ. ಅದಾದಮೇಲೆ ಎಡಿಟೋರಿಯಲ್ ಆದಮೇಲೆ ಒಪೆಡ್, ಎಡಿಟೋರಿಯಲ್ ಪಕ್ಕನೇ ಇದೆ ಆ ಶೀಟ್. ಅದಾದಮೇಲೆ ಯು ನೀಡ್ ಟು ಗೋ ಫಾರ್ ಸ್ಪೋರ್ಟ್ಸ್. ಬಿಸ್ನೆಸ್ ಇಸ್ ಆಪ್ಷನಲ್. ನೋಡ್ಕೊಳ್ಳಿ, ಏನಾದರೂ SS ರಿಲೇಟೆಡ್ ಇತ್ತು ಅಂತಂದರೆ ಬಿಸ್ನೆಸ್ ಅಥವಾ ವಾಣಿಜ್ಯ ಆ ಪೇಪರ್ಗೆ ಹೋಗಬಹುದು. ಇಸ್ ದಿಸ್ ಕ್ಲಿಯರ್? ಓಕೆ, ಟ್ರಾನ್ಸ್ಲೇಷನ್ ಮಾಡೋದಕ್ಕೆ ಈ ರೀತಿಯಾದಂಥ ಹೆಡ್ಡಿಂಗ್ಸ್ ನಿಮಗೆ ಬಹಳ ಹೆಲ್ಪ್ ಮಾಡ್ತವೆ. ನೋಡಿ, ಈ ಹೆಡ್ಡಿಂಗ್ ಇರಬಹುದು, ಇದು. ಸೊ ಇವುಗಳನ್ನೆಲ್ಲ ನೀವು ರೆಫರ್ ಮಾಡ್ಕೊಳ್ಳಿ ನಿಮ್ಮ ಟ್ರಾನ್ಸ್ಲೇಷನ್ ಮಾಡೋದಕ್ಕೆ. ಸೊ ದಿಸ್ ವಿಲ್ ಬಿ ಹೆಲ್ಪ್ಫುಲ್. ಬರೀ ಇಂಗ್ಲೀಷ್ ಅಷ್ಟೇ ಇಲ್ಲ, ಕನ್ನಡದಲ್ಲೂ ಕೂಡ ನೀವು ಮೈನ್ ಶೀಟಲ್ಲಿ ಏನು ಹೆಡ್ಲೈನ್ಸ್ ಒಂದು 5 ರಿಂದ 6 ಅಂತೂ ಹೆಡ್ಲೈನ್ಸ್ ಇದ್ದೇ ಇರುತ್ತೆ. ನೋಡಿ, ಈಗ ಇದನ್ನೆಲ್ಲ ನೀವು ಪ್ರಾಕ್ಟೀಸ್ ಮಾಡ್ಕೊಬಹುದು. ಓಕೆನಾ, ಹೀಗೆ ನೀವು ಟ್ರಾನ್ಸ್ಲೇಷನನ್ನು ಕೂಡ ನ್ಯೂಸ್ ಪೇಪರಿಂದನೇ ತೊಗೊಳ್ಬಹುದಾಗಿದೆ. ಪೇಪರ್ 1ಗೆ ಕಂಪ್ಲೀಟಾಗಿ ನಿಮಗೆ ಹೆಲ್ಪ್ ಮಾಡೋದು ನ್ಯೂಸ್ ಪೇಪರ್ ಒಂದೇ, ಇನ್ನೇನು ಅಲ್ಲ. ನಾವೆಲ್ಲ ರೀತಿಯಲ್ಲೂ ಹೇಳ್ಕೊಡ್ಬಹುದು, ಬಟ್ ಎಕ್ಸಾಮಲ್ಲಿ ಅವ್ರು ಏನು ಕೊಡ್ತಾರೆ ಅಂತ ಯಾರಿಗೂ ಕೂಡ ಗೆಸ್ ಮಾಡೋಕ್ಕಾಗಲ್ಲ. ಸೊ ಪ್ಲೀಸ್ ಬಿ ರೆಡಿ ವಿತ್ ಈಚ್ ಆ್ಯಂಡ್ ಎವ್ರಿಥಿಂಗ್. ನಿಮ್ಮನ್ನು ರೆಡಿ ಮಾಡೋದು ಯಾವುದು ಅಂತಂದರೆ ಈ 2 ನ್ಯೂಸ್ ಪೇಪರ್ಗಳಾಗಿರ್ತವೆ. ಇಸ್ ದಿಸ್ ಕ್ಲಿಯರ್? ಓಕೆ, ಈ ಇನ್ಫಾರ್ಮೇಷನನ್ನು ನಿಮ್ಮೊಂದಿಗೆ ಶೇರ್ ಮಾಡಬೇಕಾಗಿತ್ತು, ಹಾಗಾಗಿ ಈ ವಿಡಿಯೋನ ನಾನು ಮಾಡಿದೆ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಒಂದು ವೇಳೆ ನಿಮಗೆ ಮುಂದಿನ ತರಗತಿಗಳಲ್ಲಿ ನ್ಯೂಸ್ ಪೇಪರ್ ಅನಾಲಿಸಿಸ್ ಬೇಕು ಅಂತ ಅನ್ನಿಸ್ದಲ್ಲಿ ಕಮೆಂಟ್ ಸೆಕ್ಷನಲ್ಲಿ ಎಸ್ ಅಂತ ಟೈಪ್ ಮಾಡಿ. ಎಷ್ಟು ಕಮೆಂಟ್ಸ್ ಬಂದಿರುತ್ತೆ ಅದರ ಮೇಲೆ ನಾನು ಡಿಸೈಡ್ ಮಾಡ್ತಾ ಹೋಗ್ತೀನಿ ನ್ಯೂಸ್ ಪೇಪರ್ ಅನಾಲಿಸಿಸ್ ಕ್ಲಾಸಸ್ಸನ್ನು ನಾನು ಯಾವಾಗಿನಿಂದ ಪ್ರಾರಂಭ ಮಾಡಬೇಕು ಅಂತ. ನಿಮಗೆ ಈ ವಿಡಿಯೋ ಸ್ವಲ್ಪನಾದರೂ ಉಪಯೋಗ ಆಯಿತು ಅಂತ ಅನ್ನಿಸ್ದಲ್ಲಿ ವಿಡಿಯೋನ ಲೈಕ್ ಮಾಡಿ. ಯಾರ್ಯಾರು ನಿಮ್ಮ ಫ್ರೆಂಡ್ಸ್ KS ಹಾಗೂ PSI ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಾ ಇದ್ದಾರೆ ಅವರೊಂದಿಗೆ ನಮ್ಮ ಈ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು. ಹ್ಯಾಪಿ ಲರ್ನಿಂಗ್.